ತೆಲಂಗಾಣದಲ್ಲಿ ಸ್ಟೂಡೆಂಟೇ ಪ್ರಿನ್ಸಿಪಲ್ನ 27 ಬಾರಿ ಚಾಕು ಹಿಡಿದು ಕೊಂದಿದ್ದಾರೆ ಅಂದ್ರೆ ನಂಬ್ತೀರಾ? ಮಕ್ಕಳು ಕ್ಲಾಸ್ ಅಲ್ಲಿ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂತ ಪ್ರಿನ್ಸಿಪಲ್ ಆ ಮೊಬೈಲ್ ನ ಕಿತ್ಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಆ ಮಕ್ಕಳಿಗೆ ಪನಿಷ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಈ ಮಕ್ಕಳು ಆ ಪ್ರಿನ್ಸಿಪಲ್ ಮೇಲೆ ಗ್ರಡ್ಜ್ ಇಟ್ಕೊಂಡು ಆ ಪ್ರಿನ್ಸಿಪಲ್ ಮನೆಗೆ ನುಗ್ಗಿ ಅವ್ರ ಮೊಬೈಲ್ ಹಾಗೆ 2.5 ಲಕ್ಷನ ಕಳ್ತನ ಮಾಡಿದ್ದಲ್ಲದೆ ಆ ಪ್ರಿನ್ಸಿಪಲ್ ಏನಿರ್ತಾರೆ ಅವ್ರಿಗೆ ಚಾಕಲ್ಲಿ ಚುಚ್ಚಿ ಸಾಯಿಸ್ತಾರೆ. 27 ಬಾರಿ ಚುಚ್ಚಿ ಸಾಯಿಸ್ತಾರೆ. ನೋಡಿ ಸಮಾಜ ಹೇಗಿದೆ ಅಂತ. ನಾವೆಲ್ಲ ಓದ್ಬೇಕಾದ್ರೆ ಟೀಚರ್ಸ್ ಹೊಡಿತಿದ್ರು ಅಥವಾ ಏನಾದ್ರು ಪನಿಷ್ಮೆಂಟ್ ಕೊಡ್ತಿದ್ರು, ನಾವಿನ್ನು ಟೀಚರ್ಸ್ನ ರೆಸ್ಪೆಕ್ಟ್ ಮಾಡ್ತಿದ್ವಿ, ನಮ್ ತಪ್ಪೇನಿದೆ ಅದನ್ನ ತಿಳ್ಕೊತಾ ಇದ್ವಿ. ಆದ್ರೆ ಈಗಿನ ಜನರೇಷನ್ ಯಾವ ತರ ಇದೆ ಅಂದ್ರೆ ಮಕ್ಕಳನ್ನ ಹೊಡಿಯೋಗಿಲ್ಲ, ಪೇರೆಂಟ್ಸ್ ಆಲ್ರೆಡಿ ಬಂದು ಆಫೀಸ್ ರೂಮ್ ಹತ್ರ ನಿಂತಿರ್ತಾರೆ. ಅಷ್ಟೇ ಅಲ್ಲದೆ ಏನಾದ್ರು ಪನಿಷ್ಮೆಂಟ್ ಕೊಡೋಗಿಲ್ಲ, ಆಗ್ಲೇ ಟೀಚರ್ಸ್ ಮೇಲೆ ಕಂಪ್ಲೇಂಟ್ ಹೋಗಿರುತ್ತೆ. ಈ ತರ ಸಮಾಜದಲ್ಲಿ ನಾವಿದೀವಿ. ನಾನು ಎಲ್ಲಾ ಪೇರೆಂಟ್ಸ್ಗೂ ಹೇಳೋದಿಷ್ಟೇ, ಎಲ್ಲಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಎಜುಕೇಟೆಡ್ ಆಗ್ತಾರೆ. ಅಷ್ಟೇ ಅಲ್ಲದೆ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ನನ್ನ ಮಕ್ಕಳು ಓದ್ಬೇಕು, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಆದ್ರೆ ಸಂಸ್ಕಾರ ಅನ್ನೋದು ನೀವು ಮನೇಲಿ ಕಲಿಸ್ಬೇಕು. ಅಷ್ಟೇ ಅಲ್ಲದೆ ಸೊಸೈಟಿಲೂ ಹೇಗೆ ಬದುಕಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು.